ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನಮ್ಮ ವಿಜಯ ನ್ಯೂಸ್. ಈ ಕ್ಷಣದ ಟಾಪ್ 5 ಪ್ರಮುಖ ಸುದ್ದಿಗಳು. ಗಬ್ಬೆದ್ದು ನಾರುತ್ತಿರುವ ಎಸ್ಸಿ ಓಣಿಗಳು ಹೇಳೋರಿಲ್ಲ ಕೇಳೋರಿಲ್ಲ, ಪಿಡಿಒ ಬೇಜವಾಬ್ದಾರಿತನ ಅಂತೂ ನೋಡೋರಿಲ್ಲ. ಹಲವಾರು ಪ್ರಶಸ್ತಿ ಪಡೆದ ಕಾಗವಾಡ ತಾಲೂಕಿನ ಶಿರಗುಪ್ಪಿ ಗ್ರಾಮದಲ್ಲಿ ಸ್ವಚ್ಛತೆಗೆ ಹೆಸರಾಗಿ ಸ್ವಚ್ಛ ಮತ್ತು ನಿರ್ಮಲ ಗ್ರಾಮ ಎನಿಸಿಕೊಂಡು ಪ್ರಶಸ್ತಿ ಪಡೆದ ಶಿರಗುಪ್ಪಿ ಆದ್ರೆ ಈಗ ಕಸದಿಂದ ಕೂಡಿದ ಹೊಲಸು ಗ್ರಾಮವೆಂದು ಎನಿಸಿಕೊಳ್ಳುತ್ತದೆ. ಎಸ್ಸಿ ಓಣಿಗಳಂದ್ರೆ ಏಕೆ ಇಷ್ಟು ಬೇಜವಾಬ್ದಾರಿ ಕೆಲಸ ಮಾಡುತ್ತಿದ್ದಾರೋ ಗೊತ್ತಿಲ್ಲ ಈ ಅಧಿಕಾರಿಗಳು. ಗಬ್ಬು ನಾರುತ್ತಿದೆ ಶಿರಗುಪ್ಪಿ ಗ್ರಾಮ. ಈಗ ಹೆಣ್ಣು ಮಕ್ಕಳು ಶೌಚಾಲಯಕ್ಕೆ ಹೋಗಲು ಸರಿಯಾಗಿ ದಾರಿಯೂ ಇಲ್ಲ. ಶೌಚಾಲಯದ ಸುತ್ತಮುತ್ತ ತಲೆ ಎತ್ತರಕ್ಕೆ ಬೆಳೆದ ಹೊಲಸು ಕಸ ತುಂಬಿದ್ದು ಶಿರಗುಪ್ಪೆ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು ನೋಡಲೇಬೇಕು. ಏನು ಅಭಿವೃದ್ಧಿ ಪಡಿಸುತ್ತಿದ್ದೀರಾ ಅನ್ನೋದು ನಿಮಗೆ ತಿಳಿಯಲೇಬೇಕು. ನಿಮ್ಮ ಹುದ್ದೆಗೆ ಅರ್ಥನೇ ಇಲ್ವಾ? ಯಾವ ಸೇವೆ ಅಧಿಕಾರಿಗಳು ರೀ ನೀವು? ನೋಡಿ, ಕಚೇರಿ ಬಿಟ್ಟು ಹೋಗಿ ಒಂದು ಸಾರಿ ಎಸ್ಸಿ ಓಣಿಗಳಿಗೊಮ್ಮೆ ಭೇಟಿ ನೀಡಿ ಗೊತ್ತಾಗುತ್ತೆ ನಿಮ್ಮ ಹುದ್ದೆ ಏನು, ನೀವು ಮಾಡ್ತಿರೋ ಕೆಲಸಗಳೇನು ಗೊತ್ತಾಗುತ್ತೆ. ನಿಮ್ಮ ಹುದ್ದೆ ಏನು, ನೀವು ಮಾಡ್ತಿರೋ ಕೆಲಸಗಳೇನು ಅಂತ. ಯಾವಾಗ ಎಸ್ಸಿ ಓಣಿಗಳ ಅಭಿವೃದ್ಧಿ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳೇ ಈ ಪ್ರಶ್ನೆಗೆ ನೀವು ಉತ್ತರವನ್ನ ಕೊಡ್ಲೇಬೇಕಾಗುತ್ತೆ. ಈ ಪ್ರಶ್ನೆಗೆ ಉತ್ತರ ಯಾವಾಗ ಕೊಡ್ತಾರೆ ಅನ್ನೋದನ್ನ ಕಾದ್ ನೋಡ್ಬೇಕಾಗಿದೆ. ಶಿರಗುಪ್ಪಿ ಎಸ್ಸಿ ಜನರು ಎಸ್ಸಿ ಓಣಿಗಳ ಅಭಿವೃದ್ಧಿಯಲ್ಲಿ ಶಿರಗುಪ್ಪಿ ಗ್ರಾಮ ಕುಂಠಿತಗೊಂಡಿದೆ. ಸಂಬಂಧಪಟ್ಟ ಅಧಿಕಾರಿಗಳು ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಶಿಲ್ಪಾ ನಾಯ್ಕವಾಡಿಯವರು ಎಸ್ಸಿ ಓಣಿಗಳಿಗೆ ಏನು ಅಭಿವೃದ್ಧಿ ಪಡಿಸಿದ್ದಾರೆ ಎಂದು ಪರಿಶೀಲಿಸಲೇಬೇಕು. ಇಲ್ಲವಾದಲ್ಲಿ ಅಭಿವೃದ್ಧಿ ಪಡಿಸುವವರೆಗೆ ನಮ್ಮ ಸುದ್ದಿ ವಾಹಿನಿಯಲ್ಲಿ ನಿರಂತರವಾಗಿ ಶಿರಗುಪ್ಪಿ ತಾಲೂಕು ಸುದ್ದಿ ಪ್ರಸಾರವನ್ನ ಮಾಡ್ತಾನೆ ಇರ್ತೀವಿ. ಎಚ್ಚರಿಕೆ. ವಾಗಣಗೇರ ಗ್ರಾಮದಲ್ಲಿ ನೀರಿನ ಸಮಸ್ಯೆ ಗಂಭೀರವಾಗಿದೆ. ಗ್ರಾಮ ಪಂಚಾಯಿತಿಯವರು ಸ್ಪಂದಿಸುತ್ತಿಲ್ಲ ಎಂದು ಆರೋಪಿಸಿ ವಾಗಣಗೇರ ಗ್ರಾಮದ ವಾರ್ಡ್ 1ರ ಸಾರ್ವಜನಿಕರು ಸೋಮವಾರ ತಹಶೀಲ್ದಾರ್ ಕಚೇರಿ ಮುಂದೆ ಪ್ರತಿಭಟಿಸಿದರು. ಖಾಲಿ ಕೊಡಗಳ ಜೊತೆಯಲ್ಲಿ ಆಗಮಿಸಿದ ಗ್ರಾಮದ ಮಹಿಳೆಯರು, ಪುರುಷರು ವಾಗಣಗೇರ ಗ್ರಾಮ ಪಂಚಾಯಿತಿ ವಿರುದ್ಧ ಘೋಷಣೆಗಳನ್ನ ಕೂಗಿದ್ರು. ಕಳೆದ 1 ವರ್ಷದಿಂದ ನೀರಿನ ಸಮಸ್ಯೆ ತೀವ್ರವಾಗಿದೆ. ನೀರಿಗಾಗಿ ಹಗಲು ರಾತ್ರಿ ಪರಿತಪಿಸುವಂತಾಗಿದೆ. ನಮ್ಮ ಸಮಸ್ಯೆ ಯಾರು ಕೇಳುತ್ತಿಲ್ಲ ಎಂದು ದೂರಿದ್ದಾರೆ ಅಲ್ಲಿನ ಗ್ರಾಮಸ್ಥರು. ವಾರ್ಡ್ ನಂಬರ್ 1 ರಲ್ಲಿ ನೀರಿನ ಸಮಸ್ಯೆ ಇತ್ಯರ್ಥಪಡಿಸಿ ಎಂದು ಗ್ರಾಮ ಪಂಚಾಯಿತಿಗೆ ಸಂಬಂಧಿಸಿದವರಿಗೆ ಅನೇಕ ಬಾರಿ ಮನವಿ ಮಾಡಿಕೊಂಡ್ರು ಸಹ ಅವರು ನಿರ್ಲಕ್ಷ್ಯ ಧೋರಣೆ ಅನುಸರಿಸ್ತಾ ಇದ್ದಾರೆ. ಇದರಿಂದಾಗಿ ನಮ್ಮ ವಾರ್ಡ್ನಲ್ಲಿ ನೀರಿಗಾಗಿ ಹಾಹಾಕಾರ ಸೃಷ್ಟಿಯಾಗಿದೆ. ನಿತ್ಯ ನೀರಿಗಾಗಿ ಪರದಾಟ ಮುಂದುವರೆದಿದೆ ಎಂದು ಗ್ರಾಮಸ್ಥರು ಆಕ್ರೋಶವನ್ನು ವ್ಯಕ್ತಪಡಿಸಿ ದೂರಿದ್ದಾರೆ. ಮಹಿಳೆಯರು, ಪುರುಷರು, ಮಕ್ಕಳು ಗ್ರಾಮದಿಂದ 1 ಕಿಲೋಮೀಟರ್ ದೂರದಿಂದ ಪ್ರತಿದಿನ ನೀರು ತರಬೇಕಾದ ದುಸ್ಥಿತಿ ಎದುರಾಗಿದ್ದು ಹಗಲು ರಾತ್ರಿ ನೀರು ತರುವುದೇ ಕೆಲಸವಾಗಿದೆ. ಹಳ್ಳದ ಕಲುಷಿತ ನೀರು ಕುಡಿಯುತ್ತಿರುವುದರಿಂದ ಗ್ರಾಮಸ್ಥರು ಅನಾರೋಗ್ಯಕ್ಕೆ ತುತ್ತಾಗ್ತಾ ಇದ್ದಾರೆ. ಗ್ರಾಮ ಪಂಚಾಯಿತಿ ಪಿಡಿಒಗೆ ತಿಳಿಸಿದ್ರು ಸಹ ಕುಡಿಯುವ ನೀರಿನ ವ್ಯವಸ್ಥೆ ಮಾಡ್ತಿಲ್ಲ. ನೀರಿಗಾಗಿ ನಾವು ಬೃಹತ್ ಕಷ್ಟ ಪಡಬೇಕಾಗಿದೆ ಎಂದು ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು. ಕುಡಿಯುವ ನೀರಿನ ಸಮಸ್ಯೆ ಬಗೆಹರಿಸುವವರೆಗೂ ಇಲ್ಲಿಂದ ಕದಲುವುದಿಲ್ಲ ಎಂದು ಪಟ್ಟು ಹಿಡಿದು ಧರಣಿ ಕುಳಿತಿದ್ದಾರೆ. ಘಟನಾ ಸ್ಥಳಕ್ಕೆ ತಹಶೀಲ್ದಾರ್ ಎಚ್.ಎ. ಸರ್ಕಾವಸ್ ಆಗಮಿಸಿ ಪ್ರತಿಭಟನಾಕಾರರ ಮನವಿ ಸ್ವೀಕರಿಸಿ ಸಂಬಂಧಿಸಿದವರು ಕರೆಯಿಸಿ ನಿಮ್ಮ ವಾರ್ಡ್ ನೀರಿನ ಸಮಸ್ಯೆ ಹೋಗಲಾಡಿಸುವುದಾಗಿ ಹೇಳಿದಾಗ ಗ್ರಾಮಸ್ಥರು ಪ್ರತಿಭಟನೆಯನ್ನ ವಾಪಸ್ ಹಿಂದಕ್ಕೆ ಪಡೆದಿದ್ದಾರೆ. 10ರಂದು ಮದ್ದೂರಿಗೆ ಬಿಜೆಪಿ ನಿಯೋಗ. ವಿಜೇಂದ್ರ ಹೇಳಿಕೆ. ಬಿಜೆಪಿ ನಿಯೋಗವು ಇದೇ 10ರಂದು ಮದ್ದೂರಿಗೆ ಭೇಟಿ ಕೊಡಲಿದೆ ಎಂದು ಬಿಜೆಪಿ ರಾಜ್ಯಾಧ್ಯಕ್ಷ ಮತ್ತು ಶಾಸಕ ಬಿವೈ ವಿಜೇಂದ್ರ ಅವರು ತಿಳಿಸಿದ್ದಾರೆ. ನಾನು, ನಮ್ಮ ವಿಪಕ್ಷ ನಾಯಕರಾದ ಆರ್ ಅಶೋಕ್ ಛಲವಾದಿ ನಾರಾಯಣಸ್ವಾಮಿ, ಮಾಜಿ ಉಪಮುಖ್ಯಮಂತ್ರಿ ಡಾಕ್ಟರ್ ಸಿ.ಎನ್. ಅಶ್ವಥ್ ನಾರಾಯಣ್, ಪಕ್ಷದ ಮುಖಂಡರು ಈ ನಿಯೋಗದಲ್ಲಿ ಇರುವರು ಎಂದು ಅವರು ಪರಿಷ್ಕೃತ ಪ್ರವಾಸದ ಕುರಿತು ಮಾಹಿತಿ ಹಂಚಿಕೊಂಡಿದ್ದಾರೆ. ಮದ್ದೂರಿನ ಗಲಭೆಕೋರನ್ನು ಕೂಡಲೇ ಬಂಧಿಸುವಂತೆ ಅವರು ಒತ್ತಾಯಿಸಿದ್ದಾರೆ. ಹಲವರಿಗೆ ಗಂಭೀರ ಗಾಯಗಳಾಗಿವೆ. ಹೆಣ್ಮಕ್ಕಳ ಮೇಲೆ ಲಾಠಿ ಚಾರ್ಜ್ ಮಾಡಿದ್ದಾರೆ. ಅವರನ್ನ ಮತ್ತು ಕುಟುಂಬಸ್ಥರನ್ನ ಭೇಟಿ ಮಾಡಿ ಧೈರ್ಯ ತುಂಬಲಿದ್ದೇವೆ ಎಂದು ನುಡಿದರು. ಮದ್ದೂರಿಗೆ ತೆರಳಿ ಹಿಂದೂ ಸಮಾಜಕ್ಕೆ ಧೈರ್ಯ ತುಂಬುವ ಕೆಲಸ ಮಾಡ್ತೇವೆ ಎಂದು ಹೇಳಿದ್ದಾರೆ. ಕಾಂಗ್ರೆಸ್ ಸರ್ಕಾರದ ಮುಖ್ಯಮಂತ್ರಿ, ಉಪಮುಖ್ಯಮಂತ್ರಿ, ಗೃಹ ಸಚಿವರ ಹೇಳಿಕೆ ಗಮನಿಸಿದ್ರೆ ಮೈ ಉರಿಯುತ್ತೆ. ಹೆಣ್ಮಕ್ಳ ಮೇಲೆ ಲಾಠಿ ಚಾರ್ಜ್ ಸಣ್ಣ ಪುಟ್ಟ ಘಟನೆ ಎಂದು ಗೃಹ ಸಚಿವರು ಹೇಳಿಕೆ ನೀಡುತ್ತಾರೆ ಎಂದು ಅವರು ಖಂಡಿಸಿದ್ದಾರೆ. ಕೆಲಸದ ವೇಳೆ ಆಯ ತಪ್ಪಿ ಬಿದ್ದು ವ್ಯಕ್ತಿ ಸಾವು, ಮತ್ತೋರ್ವನಿಗೆ ಗಂಭೀರ ಗಾಯ. ಮೈಸೂರಿನ ಡಿಆರ್ಸಿ ಮಾಲ್ನಲ್ಲಿ ಘಟನೆ ನಡೆದಿದ್ದು 4ನೇ ಅಂತಸ್ತಿನಿಂದ ಬಿದ್ದು ಓರ್ವ ಸಾವನ್ನಪ್ಪಿದ್ದಾನೆ. ಸಾವನ್ನಪ್ಪಿದ ಸುನಿಲ್ 27 ವರ್ಷ ಮೃತ ದುರ್ದೈವಿ. ಡಿಆರ್ಸಿ ಮಾಲ್ನಲ್ಲಿ ಎಲೆಕ್ಟ್ರಿಷಿಯನ್ ಆಗಿ ಕೆಲಸ ಮಾಡ್ತಿದ್ದ ಸುನಿಲ್ 4ನೇ ಮಹಡಿಯಲ್ಲಿದ್ದ ಬೋರ್ಡ್ ತೆರವು ಮಾಡುವ ಕೆಲಸ ಮಾಡ್ತಿದ್ದ. ಪಿಒಪಿ ಮೇಲೆ ಕಾಲಿಟ್ಟ ಚಂದ್ರು ಸಹ ಕೆಳಗೆ ಬಿದ್ದು ಗಂಭೀರ ಗಾಯಗೊಂಡಿದ್ದಾರೆ. ಗಂಭೀರ ಗಾಯಗೊಂಡ ಚಂದ್ರುಗೆ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಕೊಡಿಸಲಾಗುತ್ತಿದೆ. ಘಟನಾ ಸ್ಥಳಕ್ಕೆ ಜಯಲಕ್ಷ್ಮೀಪುರಂ ಠಾಣೆ ಪೊಲೀಸರು ಭೇಟಿ ನೀಡಿ ಪರಿಶೀಲನೆಯನ್ನ ನಡೆಸಿದ್ದಾರೆ.
ಜಿಲ್ಲೆಯಲ್ಲಿ ರೈತರ ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ರಾಜ್ಯ ರೈತ ಸಂಘಟನೆಗಳ ಒಕ್ಕೂಟ ರಾಜ್ಯ ಕಬ್ಬು ಬೆಳೆಗಾರರ ಸಂಘದಿಂದ ಆಹಾರ ಜಿಲ್ಲಾಧಿಕಾರಿಗಳಿಗೆ ಮನವಿಯನ್ನು ಸಲ್ಲಿಸಲಾಗಿದೆ. ಯಾದಗಿರಿ ನಗರದಲ್ಲಿ ರಾಜ್ಯ ರೈತ ಸಂಘಟನೆಗಳ ಒಕ್ಕೂಟ ರಾಜ್ಯ ಕಬ್ಬು ಬೆಳೆಗಾರರ ಸಂಘದಿಂದ ಜಿಲ್ಲೆಯ ರೈತರ ಸಭೆಯನ್ನು ಹಮ್ಮಿಕೊಳ್ಳಲಾಯಿತು. ಯಾದಗಿರಿ ಜಿಲ್ಲೆಯಲ್ಲಿ ರೈತರಿಗೆ ಬೆಳೆ ಪರಿಹಾರ ನೀಡುವಂತೆ ಸರ್ಕಾರಕ್ಕೆ ಮನವಿ ಮಾಡಿಕೊಂಡರು. ಜಿಲ್ಲೆಯಲ್ಲಿ ಭಾರಿ ಮಳೆಗೆ ರೈತರು ಬಿತ್ತನೆ ಮಾಡಿದ ಹತ್ತಿ, ತೊಗರಿ ಬೆಳೆ ಅತಿವೃಷ್ಟಿಯಿಂದ ಹಾನಿಯಾಗಿದ್ದು ಎಕರೆಗೆ 25,000 ಪರಿಹಾರ ಘೋಷಿಸಬೇಕು ಹಾಗೂ ಜಿಲ್ಲೆಯ ಎಲ್ಲಾ ರೈತ ಮುಖಂಡರ ಜೊತೆ ಜಿಲ್ಲೆಯ ಲೀಡ್ ಬ್ಯಾಂಕ್ ಅಧಿಕಾರಿಗಳು ಎಲ್ಲಾ ತಾಲೂಕು ಬ್ಯಾಂಕ್ ಮುಖ್ಯಸ್ಥರು ಕರೆಸಿ ಜಿಲ್ಲೆಯ ಸಮಸ್ಯೆಗಳ ಬಗ್ಗೆ ಚರ್ಚಿಸಬೇಕು ಮತ್ತು ಹೈನುಗಾರಿಕೆಗೆ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಹೊತ್ತು ಕೊಟ್ಟು ಅಭಿವೃದ್ಧಿಪಡಿಸಬೇಕು. ಕೆಎಂಎಫ್ ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವರು, ಶಾಸಕರು ಹಾಗೂ ಸಂಸದರು ಮತ್ತು ಪಶು ಇಲಾಖೆಯವರು ಸೇರಿ ರೈತರೊಂದಿಗೆ ಸಭೆ ನಡೆಸಿ ಹೈನುಗಾರಿಕೆ ಉತ್ತೇಜಿಸಬೇಕೆಂದು ಅಪಾರ ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಿದರು. ಈ ಸಂದರ್ಭದಲ್ಲಿ ಮುಖಂಡರಾದ ಕೊಟ್ರೇಶ್ ಚೌಧರಿ, ಶರಣಪ್ಪ ಕಂದಕೂರ್, ಹನುಮಂತರಾಯ ಕುಪ್ಪಗಲ್, ಶಿವಶರಣ, ಯಲ್ಲಪ್ಪ ಮಲ್ಲಬಾವಿ, ಚಂದ್ರಶೇಖರ್ ತಳವಾರಗೇರಿ, ರಂಗನಾಥ ಬೇರದಾರ್, ಬಸವರಾಜ್ ಹೊಸೂರು, ರಾಜೇಂದ್ರ ಕವಡಿಮಟ್ಟಿ ಭಾಗವಹಿಸಿದ್ರು. ಇದಾಗಿತ್ತು ಈ ಕ್ಷಣದ ಟಾಪ್ 5 ಪ್ರಮುಖ ಸುದ್ದಿಗಳು. ಮತ್ತಷ್ಟು ತಾಜಾ ಅಪ್ಡೇಟ್ಸ್ಗಾಗಿ ನೋಡ್ತಾ ಇರಿ ನಮ್ಮ ವಿಜಯ ನ್ಯೂಸ್. ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ನಮ್ಮ ವಿಜಯ ನ್ಯೂಸ್, ಭರವಸೆ ಬದುಕಿನ ವಿಜಯ.